ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಬೆಂಗಳೂರಲ್ಲಿ ರೌಡಿ ಶೀಟರ್ ಬರ್ಬರ ಹತ್ಯೆ ಆಗಿದೆ. ಹಳೆಯ ದ್ವೇಷಕ್ಕೆ ಪವನ್ ಕುಮಾರ್ ಮರ್ಡರ್ ಆಗಿದ್ದಾನೆ. ಮಧ್ಯರಾತ್ರಿ ದುಷ್ಕರ್ಮಿಗಳಿಂದ ಕೊಚ್ಚಿ ಕೊಲೆ ಮಾಡಲಾಗಿದೆ. ಸಂಪಿಗೆಹಳ್ಳಿ ಠಾಣೆಯ ಥಣಿಸಂದ್ರದಲ್ಲಿ ಆಗಿರುವಂತಹ ಘಟನೆ ಇದು. ಡಿಜೆಹಳ್ಳಿ ಠಾಣೆಯ ರೌಡಿ ಶೀಟರ್ ಈತ ಪವನ್ ಕುಮಾರ್ 3 ತಿಂಗಳ ಹಿಂದೆ ಜೈಲಿನಿಂದ ಈತ ಬಿಡುಗಡೆ ಆಗಿರ್ತಾನೆ. ಚಲನವಲನ ಮೇಲೆ ಶತ್ರುಗಳಿಂದ ಕಣ್ಣೀರತ್ತೆ, ಆ ಕಣ್ಣೀರನ್ನು ಹಾಕಿ ಅಂದರೆ ಕಣ್ಣಿಟ್ಟಿರ್ತಾರೆ. ಈಗ ಅದೇ ಶತ್ರುಗಳಿಂದ ಹತ್ಯೆ ಆಗಿದೆ. ಕೊಲೆ ಪ್ರಕರಣವೊಂದರಲ್ಲಿ ಈತ ಜೈಲು ಸೇರಿದ್ದ ಪವನ್, ಈತನು ಕೂಡ ರೌಡಿ ಶೀಟರ್ ಹಣೆ ಬರ ಇಷ್ಟೇನೆ. ಜೀವನ ಪೂರ್ತಿ ಅಂತ ಹೋಗೋದಿಲ್ಲ, ಮಧ್ಯದಾರಿಯಲ್ಲಿ ಈ ರೀತಿಯಾಗಿ ಬೀದಿ ಹೆಣವಾಗಿ ಬೀಳ್ತಾರೆ. ಅದನ್ನ ರೌಡಿ ಶೀಟರ್ಗಳು ಅರ್ಥ ಮಾಡ್ಕೊಳ್ಬೇಕು. ಕೊಲೆ ಕೇಸಲ್ಲಿ ಈತ ಲಾಕ್ ಆಗಿರ್ತಾನೆ, ಬೇಲ್ ಮೇಲೆ ವಾಪಸ್ ಬಂದಿರ್ತಾನೆ. ರಿವೆಂಜ್ ಅಂತ ಅನ್ಸುತ್ತೆ ಇದು ನೋಡ್ತಾ ಇದ್ರು. ಬೆಂಗಳೂರಲ್ಲಿ ರೌಡಿ ಶೀಟರ್ನ ಬರ್ಬರ ಹತ್ಯೆ ಇದು. ಹಳೆಯ ದ್ವೇಷಕ್ಕೆ ಪವನ್ ಕುಮಾರ್ ಮರ್ಡರ್ ಆಗಿದ್ದಾನೆ. ಮಧ್ಯರಾತ್ರಿ ದುಷ್ಕರ್ಮಿಗಳಿಂದ ಕೊಚ್ಚಿ ಕೊಲೆ ಮಾಡಲಾಗಿದೆ, ಕಗ್ಗೊಲೆ ಆಗಿದೆ. ಸಂಪಿಗೆಹಳ್ಳಿ ಠಾಣೆಯ ಥಣಿಸಂದ್ರದಲ್ಲಿ ಆಗಿರುವಂತಹ ಘಟನೆ ಇದು. ಡಿಜೆಹಳ್ಳಿ ಠಾಣೆಯ ರೌಡಿ ಶೀಟರ್ ಈತ ಪವನ್ ಕುಮಾರ್ ಅಂತೇಳಿ. ತಾಯಿ ಮುಂದೆಯೇ ಮಗ ಪವನ್ ಕುಮಾರ್ ಕೊಲೆ ಆಗಿದ್ದಾನೆ. 3 ಬೈಕ್ನಲ್ಲಿ 6 ಜನ ಬಂದಿರ್ತಾರೆ. 6 ಜನರಿಂದ ಪವನ್ ಕುಮಾರ್ನನ್ನ ಕೊಲೆ ಮಾಡಲಾಗಿದೆ. ಮರ್ಡರ್ ಕೇಸ್ ಒಂದರಲ್ಲಿ ಈತ ಜೈಲಿಗೆ ಹೋಗಿದ್ದ. ಪವನ್ ಮನೆ ಬಳಿ ಬಂದಾಗ ತಾಯಿಯ ಮುಂದೆನೆ ಮಗನ ಕೊಲೆ ಇದು. ಡಿಜೆಹಳ್ಳಿ ಕಪಿಲ್ ಕೊಲೆಯಲ್ಲಿ ಈತ ಭಾಗಿಯಾಗಿದ್ದ ಅನ್ನೋದು. ಕಪಿಲ್ ಕೊಲೆಗೆ ರಿವೆಂಜ್ ತೀರಿಸಿಕೊಂಡ್ರ ಆರೋಪಿಗಳು ಅನ್ನೋದು ಇವರ ಹಣೆ ಬರ ಅಷ್ಟೇನೆ. ನೀವೇನೇ ಮಾಡಿದರೂ ಕೂಡ ಅವರು ಇವ್ರನ್ನ ಹೊಡೆಯೋದು, ಇವರು ಅವ್ರನ್ನ ಹೊಡೆದು ಬಿಸಾಕೋದು. 6 ಜನ ಬಂದರು ಸರ್. ಇವರು ಪವನ್ ಗಾಡಿಯಲ್ಲೇ ಗಾಡಿಯಲ್ಲಿ ಬಂದಿದ್ದ. ಅವನು ಜೋರಾಗಿ ಬಂದ. ಯಾರು ಏರದಲ್ಲಿ ಹೆಲ್ಮೆಟ್ ಹಾಕೊಂಬರಲ್ಲ ಅಲ್ವಾ ಅಂದ್ಬಿಟ್ಟು ಕೆಳಗಡೆ ಓಡೋದು. ನನ್ನ ಮಗನ ಕಾಪಾಡ್ಕೊಳಕ್ಕಾಗಿಲ್ಲ. ನನ್ನ ಕೇಳಿದೆ. ಅವ್ರನ್ನ ಹಿಂಬಾಲಿಸ್ಕೊಂಡ್ಬಂದ್ರೆ ಯಾರು ಚೇಂಜ್ ಮಾಡ್ಕೊಂಡು ಬಂದಿಲ್ಲ ಸರ್. ಹೊಡೆದಿದ್ದು ಅಲ್ಲಿ ನನ್ನ ಮಗ ಬರ್ತಾನೆ. ನಾನು ಎಲ್ಲೇ ನಿಂತ್ಕೊಂಡಿದ್ದೆ ಸರ್. ಈ ಏರಿಯಾದಲ್ಲಿ ಯಾರು ಹೆಲ್ಮೆಟ್ ಹಾಕಲ್ವಲ್ಲ. ನನ್ನ ಮಗ ಫಾಸ್ಟಾಗಿ ಬಂದ. ಅವಾಗೂ ಕೆಳಗಡೆ ಬಿದ್ದು ಎದ್ದು ಓಡೋದೆ. ಗೇಟ್ ಹಿಡ್ಕೊಂಡ ಹಿಂದೆನೇ ಹಳೆ ದೇಶ ಇಟ್ಕೊಂಡು ನನ್ನ ಮಗನ ಈ ಥರ ಮಾಡಿಬಿಟ್ರು. ಹಳೆ ದೇಶ ಇಟ್ಕೊಂಡು ನನ್ನ ಮಗನಿಗೆ